ಕೇಂದ್ರ ಗೃಹ ಸಚಿವ ಅಮಿತ್ ಶಾ ವಿರುದ್ಧ ಸಿಎಂ ಸಿದ್ದರಾಮಯ್ಯನವರ ಸಮರ ಮತ್ತೆ ಮುಂದುವರಿತಾ ಇದೆ. ರಾಜ್ಯದ ಅನುದಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಕೇಂದ್ರ ಗೃಹ ಸಚಿವರಿಗೆ ಪದೇ ಪದೇ ಟಾಂಟ್ ಕೊಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ ಅನುದಾನ ನೀಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಮಿತ್ ಶಾ ಅವರ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ನಿನ್ನೆ ಗೃಹ ಸಚಿವ ಅಮಿತ್ ಶಾ ಅವರು ರಾಜ್ಯಕ್ಕೆ ಬಂದು ಸುಳ್ಳು ಹೇಳಿ ಹೋಗಿದ್ದಾರೆ. ಅಮಿತ್ ಶಾ ನಮ್ಮ ಜೊತೆಯಲ್ಲಿ ಒಂದೇ ವೇದಿಕೆಗೆ ಬೇಕಾದರೆ ಬನ್ನಿ, ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾವು ಬಹಿರಂಗವಾಗಿ ಚರ್ಚೆ ಮಾಡೋಣ. ನಾವು ಸುಳ್ಳು ಹೇಳ್ತಾ ಇದ್ದೀವಾ ಅಥವಾ ನೀವು ಸುಳ್ಳು ಹೇಳ್ತಾ ಇದ್ದೀರಾ, ಇದೆಲ್ಲವೂ ಕೂಡ ತೀರ್ಮಾನ ಆಗಿ ಹೋಗಲಿ. ಬಹಿರಂಗ ಚರ್ಚೆಗೆ ಬರೋದಕ್ಕೆ ಅಮಿತ್ ಶಾಗೆ ದಮ್ಮಿಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಕೇಂದ್ರ ಸಚಿವರಿಗೆ ಟಾಂಟ್ ಕೊಟ್ಟಿದ್ದಾರೆ. ಅಮಿತ್ ಶಾ ಬಂದಿದ್ರು, ದೊಡ್ಡ ಮೆರವಣಿಗೆ ಮಾಡಿದ್ರು, ಕಾರ್ನರ್ ಮೀಟಿಂಗು ಕೂಡ ಮಾಡಿದ್ರು. ಆದ್ರೆ ಇಡೀ ಅವ್ರ ಭಾಷಣ ಬರೀ ಸುಳ್ಳಿಂದ ಕೂಡಿತ್ತು. ಇಡೀ ಭಾಷಣ ಬರೀ ಸುಳ್ಳು. ಕರ್ನಾಟಕ ಸರ್ಕಾರ ಸಿದ್ದರಾಮಯ್ಯನವರು ರಾಜಕೀಯ ಮಾಡ್ತಾ ಇದ್ದಾರೆ. ಬರಗಾಲದ ಬಗ್ಗೆ ಮೆಮೊರಾಂಡಮ್ ಕೊಟ್ಟಿರೋದು ಲೇಟಾಗಿ ಕೊಟ್ರು. ಹಾಗಾಗಿ ನಾವು ದುಡ್ಡು ಬಿಡುಗಡೆ ಮಾಡಲಿಲ್ಲ. ಎಂಥ ಸುಳ್ಳು. ನಾವು ಸೆಪ್ಟೆಂಬರ್ ತಿಂಗಳು 2023 ಸೆಪ್ಟೆಂಬರ್ ತಿಂಗಳಲ್ಲೇ ಮೆಮೊರಾಂಡಮ್ ಕೊಟ್ಟಿದ್ದೀವಿ. ಅಕ್ಟೋಬರ್ ತಿಂಗಳಲ್ಲಿ ಇನ್ನ 2 ಮೆಮೊರಾಂಡಮ್ ಕೊಟ್ಟಿದ್ದೀವಿ. ಕೇಂದ್ರ ತಂಡ ಬಂದಿತ್ತು, ಅವರು ಇನ್ಸ್ಪೆಕ್ಟ್ ಮಾಡಿ ವರದಿ ಕೊಟ್ಟಿದ್ದಾರೆ. ಅದಾದ್ಮೇಲೆ ಕೃಷ್ಣ ಬೈರೇಗೌಡ, ಪ್ರಿಯಾಂಕ್ ಖರ್ಗೆ, ಆಮೇಲೆ ಸ್ವಾಮಿ ಅವರು ಮಂತ್ರಿಗಳನ್ನು ಭೇಟಿ ಮಾಡಿದ್ದಾರೆ, ಕೃಷಿ ಸಚಿವರನ್ನು ಭೇಟಿ ಮಾಡಿದ್ದಾರೆ, ಫೈನಾನ್ಸ್ ಮಿನಿಸ್ಟರ್ ಭೇಟಿ ಮಾಡಿದ್ದಾರೆ. ಎಲ್ಲ ಭೇಟಿ ಮಾಡಿ ಎಲ್ರಿಗೂ ಕೂಡ ನಾವು ಕಷ್ಟದಲ್ಲಿ, ಕರ್ನಾಟಕದಲ್ಲಿ ಇರ್ತಕ್ಕಂಥ ಬರಗಾಲದ ಕಷ್ಟವನ್ನ ವಿವರಣೆ ಮಾಡಿ, ಸ್ವತಃ ಡಿಸೆಂಬರ್ 19ನೇ ತಾರೀಕು ನರೇಂದ್ರ ಮೋದಿ ಅವರನ್ನು ಭೇಟಿ ಮಾಡಿ, ನೋಡಿ ನಾವು ಸೆಪ್ಟೆಂಬರ್ ಅಕ್ಟೋಬರ್ ಅಲ್ಲಿ ಮೆಮೊರಾಂಡಮ್ ಕೊಟ್ಟಿದ್ದೀವಿ, ಇವತ್ತಿನವರಿಗೆ ಪರಿಹಾರ ಕೊಟ್ಟಿಲ್ಲ, ನೀವು ಹೇಳ್ರಿ, ಅವ್ರಿಗೆ ಹೈ ಲೆವೆಲ್ ಕಮಿಟಿ ಅಧ್ಯಕ್ಷರಿಗೆ ಹೇಳ್ರಿ, ಮೆಂಬರ್ಗಳಿಗೆಲ್ಲ ಹೇಳ್ರಿ ಅಂತ ಹೇಳಿ ನರೇಂದ್ರ ಮೋದಿ ಅವರನ್ನ ಡಿಸೆಂಬರ್ 19ನೇ ತಾರೀಕು ಭೇಟಿ ಮಾಡಿದ್ರು. 20ನೇ ತಾರೀಕು ಅಮಿತ್ ಶಾ ಭೇಟಿ ಮಾಡಿದೆ. ನಾನು ಕೃಷ್ಣ ಬೈರೇಗೌಡ ಇಬ್ರು ಭೇಟಿ ಮಾಡಿದ್ರು. ಭೇಟಿ ಮಾಡಿ ನೋಡಿ, ದಿನ ಆಯ್ತು, ನಾವು ನಿಮ್ಗೆ ವರದಿ ಬಂದಿದೆ, ನಾವು ಮೆಮೊರಾಂಡಮ್ ಕೊಟ್ಟಿದ್ದೀವಿ ಮಾಡ್ರಿ ಅಂತ ಹೇಳಿದ್ರು. ಇವ್ರು ಏನ್ ಹೇಳಿದ್ರು ಗೊತ್ತಾ ಅಮಿತ್ ಶಾ? ನಾವು 20ನೇ ತಾರೀಕು ಭೇಟಿ ಮಾಡಿದ್ರು, 23ಕ್ಕೆ ಮೀಟಿಂಗ್ ಕರೆದಿದ್ದೀನಿ, ಡಿಸೆಂಬರ್ 23ಕ್ಕೆ ಮೀಟಿಂಗ್ ಕರೆದಿದ್ದೀನಿ, ಅವತ್ತು ನಿಮ್ಗೆ ತೀರ್ಮಾನ ಮಾಡಿ ಪರಿಹಾರ ಕೊಟ್ಬಿಡ್ತೀನಿ. ಇದೇ ಅಮಿತ್ ಶಾ ಹೇಳದ್ದು. ಯಾರು ಹೇಳದ್ದು? ಅಮಿತ್ ಶಾ ನಿನ್ನೆ ಚನ್ನಪಟ್ಟಣಕ್ಕೆ ಬಂದು ಸುಳ್ಳು ಹೇಳಿದಾರಲ್ಲ, ಅವ್ರು ಹೇಳದ್ದು. ಕರ್ನಾಟಕದಲ್ಲಿ ಬರಗಾಲ ಇದೆ, 240 ತಾಲೂಕುಗಳಲ್ಲಿ 223 ತಾಲೂಕುಗಳು ಬರಗಾಲ ಅಂತ ಘೋಷಣೆ ಮಾಡಿದ್ದೀರಿ. 18,171 ಕೋಟಿ ಪರಿಹಾರ ಕೇಳಿದ್ದೀರಿ. ನಾವು ಇವತ್ತಿನವರಿಗೆ ಕೊಡ್ಲಿಲ್ಲ.